I know that who is Manmohan B? First of all, I have to clarify to the headquarters. So after that, I will know. You calling no? also- Previous 2 days back you calling no? You tell me the money laundering everything. You tell me no. He is complained his station. Motherfucker, this is the online portal. Do you know that? Come to the crime at Mumbai physically. Understand? Why I will inform why you. we are come to the physically? Why you ask the documents? Why you ask you the Because we want to fuck documents? you. Hey. Because we want to fuck you. See, why you are a police officer? I'm You are the cyber crime culprit, bastard. Cut. I will come the video close. 1 minute. Where are you? Who is this? I'm on your sister's bed. ನೋಡಿ ಎಂತೆಲ್ಲ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ. ನಿನಗೆ ಹೀಗೆ ಮಾತಾಡಿದರೆ ಆಗೋದಿಲ್ಲ. Tell me, motherfucker. ಸ್ನೇಹಿತರೆ ನಮಸ್ಕಾರ. ವ್ಲಾಗ್ ವಿತ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇತ್ತೀಚಿನ ದಿವಸಗಳಲ್ಲಿ ಈ ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚುತ್ತಾ ಇದೆ. ಜನರಿಗೆ ಮೋಸ, ವಂಚನೆ, ದಗೆ ಇದೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಮಾಡಲಾಗ್ತಾ ಇದೆ. ಕಾಲ್ಗಳನ್ನು ಬಳಸಿ ಮಾಡಲಾಗ್ತಾ ಇದೆ. ಹಾಗೆಯೇ ನಮ್ಮ ಸುಳ್ಯದ ಒಬ್ಬ ವ್ಯಕ್ತಿಗೆ ಇದೇ ಥರವಾದ ಮೋಸ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೆದಿದೆ. ದೊಡ್ಡ ಮಟ್ಟದ ಒಂದು ಪ್ರಯತ್ನ. ಅದನ್ನು ಕೇಳುವಾಗಲೇ ನಮಗೆ ಒಂಥರ ಹೆದರಿಕೆ ಆಗುತ್ತೆ. ಯಾಕಂತ ಹೇಳಿದರೆ ಅವರಿಗೊಂದು ವಿಡಿಯೋ ಕಾಲ್ ಬಂದು ನೀವು ಎಲ್ಲಿಂದ ಹೊರಗೆ ಹೋಗಬಾರ್ದು, ಎಲ್ಲಿದ್ದೀರಿ, ಒಂದು ರೂಮಿನ ಚಿಲ್ಕ ಹಾಕ್ಕೊಳ್ಳಿ, ಒಳಗಡೆ ಹೋಗಿ ಕೂತ್ಕೊಳ್ಳಿ, ಮನೆಯವ್ರಿಗೆ ಯಾರಿಗೂ ಹೇಳಬಾರ್ದು ಅಂತ ಹೇಳೋ ಎಮೋಷ್ನಲ್ ಒಂಥರ ಬ್ಲ್ಯಾಕ್ ಮೇಲ್ ಥರ ಮಾಡಿ ಅವರನ್ನು ಕಂಗಾಲು ಮಾಡಿಬಿಟ್ಟಿದ್ದಾರೆ. ಅಂದರೆ ಇದು ಸ್ವತಃ ಮುಂಬೈ ಪೊಲೀಸ್ ಒಂದು ಕ್ರೈಮ್ ಬ್ರ್ಯಾಂಚಿಂದ ಬಂದಿದೆ ಅಂತ ಹೇಳುವಂತಹ ಒಂದು ಕರೆ ಅವರನ್ನು ಯಾವ ರೀತಿ ಆಘಾತಕ್ಕೊಳಪಡಿಸ್ತು. ನಾಳೆ ಆ ಥರದ ಕರೆಗಳು ನಿಮಗೂ ಕೂಡ ಬರ್ಬೋದು ಅನ್ನುವಂತಹ ಕಾರಣಕ್ಕೆ ಹುಷಾರಾಗಿರಿ ಅಂತುವಂಥ ಕಾರಣಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಆ ಸುಳ್ಯದ ವ್ಯಕ್ತಿ ಯಾರು ಅನ್ನೋರನ್ನ ಪರಿಚಯ ಮಾಡ್ತೇನೆ. ಬನ್ನಿ, ಇಲ್ಲೇ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಇವರು ನಮ್ಮ ಸುಳ್ಯದ ಮನಮೋಹನ್ ಬಳ್ಳಡ್ಕ ಅಂತೇಳಿ ಒಂದು ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿದ್ದಾರೆ. JCಯಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ. ಇವರಿಗೆ ಇವತ್ತು ಈ ಒಂದು ರೀತಿಯಾದಂತಹ ಒಂದು ಆಘಾತ ಆಗಿದೆ. ಸರ್, ಇದನ್ನು ಕೇಳುವಾಗಲೇ ನಮಗೊಂಥರ ಆಯಿತು. ಯಾವ ಥರದ ಪ್ರಕರಣಪ್ಪ ಇದು? ಕ್ರೈಮ್ ಬ್ರಾಂಚಿಂದ ಕಾಲ್ ಬರುತ್ತೆ, ಒಳಗಡೆ ಒಬ್ಬರೇ ಕೂತ್ಕೊಳ್ಳಿ, ಯಾರನ್ನು ನೀವು ಮನೆಯವ್ರನ್ನ ಸಂಪರ್ಕಕ್ಕೆ ಬರಬಾರ್ದು, ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೊಡಿ ನಮಗೆ ಅಂತ ಹೇಳುವಂಥ ಕರೆ ಬರುತ್ತೆ ನಿಮಗೆ. ಏನು ಸರ್ ಒಟ್ಟಾರೆ ಪ್ರಕರಣ ಏನದು? ಸೊ ಮಾರ್ಚ್ 10ನೇ ತಾರೀಕಿಗೆ ಬೆಳಿಗ್ಗೆ 9:10 ನನಗೆ ಒಂದು ಕಾಲ್ ಬರುತ್ತೆ. ನಾನು ಒಬ್ಬ ಅತಿಥಿ ಉಪನ್ಯಾಸಕನಾಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಮತ್ತು ದಾಖ ಮತ್ತು ಉಡುಪಿ ಜಿಲ್ಲೆ ಅತಿಥಿ ಉಪನ್ಯಾಸಕರ ಅಧ್ಯಕ್ಷನಾಗಿದ್ದೇನೆ. ನನಗೆ ಈ 2 ಜಿಲ್ಲೆಗಳ ಉಭಯ ಜಿಲ್ಲೆಗಳ ಅನೇಕ ಅತಿಥಿ ಉಪನ್ಯಾಸಕರು ನಿರಂತರವಾಗಿ ನನ್ನನ್ನು ದೂರವಾಣಿ ಮೂಲಕ ಮಾಡ್ತಾ ಇರ್ತಾರೆ. ಅನ್ನೋನ್ ಕಾಲ್ಗಳು ಬರುವಂಥದ್ದು ನನಗೆ ಮಾಮೂಲಿ ಅದು. ಹಾಗಾಗಿ ಇದು ಕೂಡ ಅದೇ ಯಾರೊಬ್ಬ ನನ್ನ ಕೊಲಿಗ್ ಕಾಲ್ ಮಾಡಿರ್ಬೋದು ಅಂತ ಆ ಕಾಲನ್ನು ನಾನು ರಿಸೀವ್ ಮಾಡ್ತೇನೆ. ರಿಸೀವ್ ಮಾಡಿದರೆ ಆ ಕಡೆಯಿಂದ ಹಿಂದಿಯಲ್ಲಿ ಮಾತಾಡ್ತಾರೆ. ನಿನಗೆ ಹಿಂದಿ ಮಾತನಾಡಲಿಕ್ಕೆ ಬರುತ್ತಾ? ನನಗೆ ಹಿಂದಿ ಮಾತನಾಡಲಿಕ್ಕೆ ಅಷ್ಟು ನಾನು ಅದರಲ್ಲಿ ಫ್ಲೂಯೆಂಟ್ ಇಲ್ಲ, ನನಗೆ ಹಿಂದಿ ಮಾತನಾಡಲಿಕ್ಕೆ ಅಷ್ಟು ಅದರಲ್ಲಿ ನಾನು ಆ ಲ್ಯಾಂಗ್ವೇಜ್ ಫ್ಲೂಯೆಂಟ್ ಇಲ್ಲ ಅಂತ ಹೇಳ್ತೇನೆ. ಆವಾಗ ಅವ್ರು ಹೇಳ್ತಾರೆ, ನಾವು ಈ ಕರೆಯನ್ನು ನಮ್ಮ ಇಂಗ್ಲೀಷ್ ಮಾತನಾಡ್ತಕ್ಕಂಥ ಡಿಪಾರ್ಟ್ಮೆಂಟಿಗೆ ನಾವು ಕನೆಕ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಓಕೆ, ಇಟ್ಸ್ ಓಕೆ ಅಂತ ನಾನು ಹೇಳ್ತೇನೆ. ಇಂಗ್ಲೀಷ್ ಮಾತಾಡ್ತಕ್ಕಂಥ ಡಿಪಾರ್ಟ್ಮೆಂಟಿಗೆ ಅವ್ರು ಕನೆಕ್ಟ್ ಮಾಡ್ತಾರೆ. ಆ ಕಡೆಯಿಂದ ಇಂಗ್ಲೀಷ್ನಲ್ಲಿ ನಾವು ಮಾತಾಡ್ತಾರೆ. ಆರ್ ಯು ಮನಮೋಹನ್ ಬಿ ಅಂತ ನನ್ನನ್ನು ಕೇಳ್ತಾರೆ. ಎಸ್, ಐ ಆಮ್ ಮನಮೋಹನ್ ಬಿ ಅಂತ ನಾನು ಹೇಳ್ತೇನೆ. ಆ ನಂತರ ನನ್ನ ಆಧಾರ್ ಕಾರ್ಡ್ ನಂಬರನ್ನು ಅವರು ಹೇಳ್ತಾರೆ. ನನಗೆ ಆಧಾರ್ ಕಾರ್ಡ್ ನನಗೆ ಬಯಾರಿಟಿ ಇಲ್ಲ. ನಾನು ಅಲ್ಲೇ ಮೊಬೈಲ್ ಚೆಕ್ ಮಾಡಿ ನೋಡ್ತೇನೆ. ಆವಾಗ ಹೌದು, ಇದು ನನ್ನ ಆಧಾರ್ ನಂಬರ್, ಹೌದು ಇದು ನನ್ನ ಆಧಾರ್ ನಂಬರ್ ಅಂತ ನಾನು ಹೇಳ್ತೇನೆ. ಓಕೆ, ನಿಮ್ಮ ಆಧಾರ್ ನಂಬರ್ ಅವರಿಗೆ ಸಿಕ್ಕಿತ್ತು. ಎಲ್ಲಿಂದ ಅಂತ ಎಲ್ಲಿಂದ ನನಗೆ ಗೊತ್ತಿಲ್ಲ. ನಿಮ್ಮ ಆಧಾರ್ ನಂಬರನ್ನು ಅವರು ತಗೊಂಡಿದ್ದಾರೆ. ಅದರ ಮೇಲೆ ನಿಮ್ಮ ಹತ್ರ ಹೇಳಿದ್ದಾರೆ. ಹಾಂ. ಆ ನಂತರ ಅವ್ರು ಹೇಳ್ತಾರೆ, ನಿಮ್ಮ ಹತ್ರ ಎಷ್ಟು ನಂಬರ್ ಇದೆ ಅಂತ ಹೇಳ್ತಾರೆ. 2 ನಂಬರನ್ನು ನಾನು ಯೂಸ್ ಮಾಡ್ತೇನೆ ಅಂತ ನಾನು ಹೇಳಿದೆ. ಫ್ರಾಂಕಾಗಿ ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಡೆಲ್ಲಿಯಿಂದ ಕಾಲ್ ಮಾಡ್ತಾ ಇರ್ತೇವೆ ಅಂತ ಹೇಳುವಾಗ ಏನೋ ಇರ್ಬೋದು ಅನ್ನುವಂಥ ದೃಷ್ಟಿಯಿಂದ ನಾನು 2 ನಂಬರನ್ನು, ನಾನು ಒಂದು ನಂಬರನ್ನ ಹೇಳಿಬಿಟ್ಟು, ಒಂದು ನಂಬರಿಗೆ ಅವ್ರು ಕಾಲ್ ಮಾಡಿದ್ದಾರೆ, ಇನ್ನೊಂದು ನಂಬರನ್ನು ನಾನು ಹೇಳಿಬಿಟ್ಟೆ. ಓಕೆ, ಅವರು ಹೇಳ್ತಾರೆ, ಮನಮೋಹನ್, ಒನ್ ಮೋರ್ ನಂಬರ್ ಈಸ್ ರಿಜಿಸ್ಟರ್ಡ್ ಇನ್ ಯುವರ್ ಆಧಾರ್ ನಂಬರ್, ಟೆಲಿಫೋನ್ ನಂಬರ್ ಈಸ್ ರಿಜಿಸ್ಟರ್ಡ್ ಇನ್ ಆಧಾರ್ ನಂಬರ್, ನೋಟ್ ದಿ ಅಡ್ರೆಸ್ ಅಂತ ಹೇಳ್ತಾರೆ. ನಾನು ಪಕ್ಕದಲ್ಲೇ ಒಂದು ನ್ಯೂಸ್ ಪೇಪರ್ ಇರುತ್ತೆ, ಆ ನ್ಯೂಸ್ ಪೇಪರಲ್ಲಿ ಅದನ್ನು ಬರ್ಕೊಳ್ತೀನಿ. ಅವ್ರು ಅಡ್ರೆಸ್ ಕೊಡ್ತಾರೆ, ಶಾಪ್ ನಂಬರ್ 10, ನ್ಯೂ ಮುಂಬೈ, ಥಾಣೆ ನ್ಯೂ ಮುಂಬೈ ಅಂತ ಹೇಳ್ತಾರೆ. ಇಲ್ಲಿ ನಿಮ್ಮ ಆಧಾರ್ ನಂಬರಲ್ಲಿ ಇನ್ನೊಂದು ಹೊಸ ನಂಬರ್ ರಿಜಿಸ್ಟರ್ ಆಗಿದೆ. ಆ ನಂಬರಿಂದ ಇಲ್ಲಿಗಲ್ ಮೆಸೇಜಸ್, ಇಲ್ಲಿಗಲ್ ಅಡ್ವರ್ಟೈಸ್ಮೆಂಟ್ ಪ್ರಮೋಷನ್ಸ್ ನಡೀತಾ ಇದೆ. ಇದು ತುಂಬ ಸೀರಿಯಸ್ ಮ್ಯಾಟರ್ ಇದೆ. ಹಾಗಾಗಿ ಆಲ್ರೆಡಿ ನಾವು ನಿಮ್ಮ ಇದನ್ನು
ಆಧಾರ್ ನಂಬರ್ ಮತ್ತು ನಿಮ್ಮ ಟೆಲಿಫೋನ್ ನಂಬರನ್ನು ನಾವು ಕ್ರೈಮ್ ಬ್ರಾಂಚ್ ಮುಂಬೈಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದೇವೆ, ಫಾರ್ವರ್ಡ್ ಮಾಡಿದ್ದೇವೆ ಅಂತ ಹೇಳ್ತಾರೆ. ವಿದಿನ್ 2 ಅವರಲ್ಲಿ ಇದರಲ್ಲಿ ಯಾವುದೇ ಆ್ಯಕ್ಷನ್ ನಾವು ತಗೊಳ್ಳದೇ ಇದ್ದರೆ ವಿದಿನ್ 2 ಅವರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬ್ಲಾಕ್ ಆಗುತ್ತೆ ಅಂತ ಹೇಳ್ತಾರೆ. ನಾನು ಸ್ವಲ್ಪ ಗಾಬರಿ ಆಗ್ತೇನೆ. ಅರೆ, ಮೊಬೈಲ್ ನಂಬರ್ ನಂದು ಗಾಬರಿ ಆದರೆ ನಾನು ಮತ್ತೆ ಸಂಪರ್ಕ ಮಾಡಬೇಕಲ್ಲ. ಅನೇಕ ಜನ ನನಗೆ ನನ್ನ ಉಪನ್ಯಾಸಕರು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಯಿಂದ ಫ್ರೆಂಡ್ಸ್ ಕಾಲ್ ಮಾಡ್ತಾ ಇರ್ತಾರೆ. ನಾನು ಹೇಗೆ ಅವರನ್ನು ಸಂಪರ್ಕಿಸಲಿ, ಗಾಬರಿ ಆಗುತ್ತೆ. ಆವಾಗ ನಾನೇನು ಮಾಡಬೇಕು ಅಂತ ಅವರಿಗೆ ನಾನು ಹೇಳ್ತೇನೆ. ಆವಾಗ ಏನು ಮಾಡೋದು ಬೇಡ, ನೀವು ಇಮಿಡಿಯೇಟ್ ವಿದಿನ್ 1 ಮಿನಿಟ್ಸಲ್ಲಿ ನಿಮಗೆ ಕ್ರೈಮ್ ಬ್ರಾಂಚ್ ಮುಂಬೈಯಿಂದ ಕಾಲ್ ಬರುತ್ತೆ. ಕಾಲ್ ರಿಸೀವ್ ಮಾಡಿ ನೀವೇನು ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ನೀವೊಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕಾಗತ್ತೆ. ಯಾವ ರೀತಿ ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳುವಾಗ ಅವರು ಹೇಳ್ತಾರೆ, ನನ್ನ ಒಂದು ID ನಂಬರ್ ತಗೊಳ್ಳಿ, ನಾನು ಟೆಲಿಕಾಂ ಡಿಪಾರ್ಟ್ಮೆಂಟ್ ಆಫೀಸರ್ ಸಂದೀಪ್ ಕುಮಾರ್ ಅಂತ ನನ್ನ ಹೆಸರು, ನನ್ನ ID ನಂಬರ್ ಹೇಳಿ, ಇವರು ಈ ರೀತಿ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ, ಇದನ್ನು ಕೂಡಲೇ ಇನ್ವೆಸ್ಟಿಗೇಷನ್ ಮಾಡಿ ಯಾರು ನನ್ನ ಹೆಸರಲ್ಲಿ ಹೊಸ ನಂಬರನ್ನು ರಿಜಿಸ್ಟರ್ ಮಾಡಿದ್ದಾರೆ ಮತ್ತು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಕೈಗೊಳ್ಳಬೇಕು ಅಂತ ನೀವು ಒಂದು ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಆಮೇಲೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆ, ಇಟ್ಸ್ ಓಕೆ. ಇನ್ನು ಇನ್ವೆಸ್ಟಿಗೇಷನ್ ಮಾಡಿ ಆ ರೀತಿ ನನ್ನ ಹೆಸರಲ್ಲಿ ಹೊಸ ನಂಬರ್ ರಿಜಿಸ್ಟರ್ ಆಗಿದ್ದರೆ ಖಂಡಿತವಾಗಿ ಅದು ದೊಡ್ಡ ಅಪರಾಧ ಆಗುತ್ತೆ ಮತ್ತು ಅದು ನನಗೆ ದೊಡ್ಡ ರಿಸ್ಕ್. ಅದು ಅವ್ರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಓಕೆ ಅಂತ ಅವರು ಕಾಲ್ ಡಿಸ್ಕನೆಕ್ಟ್ ಮಾಡ್ತಾರೆ. ವಿದಿನ್ 2 ಮಿನಿಟ್ಸಲ್ಲಿ ಕ್ರೈಮ್ ಬ್ರಾಂಚ್ ಮುಂಬೈಯಿಂದ ಕಾಲ್ ಬರುತ್ತೆ. ಕಾಲ್ ಬಂದು ಮತ್ತೆ ಅವರು ನನ್ನನ್ನು ಕೇಳ್ತಾರೆ, ಆರ್ ಯು ಮನಮೋಹನ್ ಬಿ ಅಂತ ಕೇಳ್ತಾರೆ. ಅವರು ಮತ್ತೆ ನನ್ನ ಆಧಾರ್ ನಂಬರನ್ನ ಅವರು ಕೂಡ ಹೇಳ್ತಾರೆ. ನಾನು 2 ನಂಬರನ್ನು ಅವ್ರು ಹೇಳ್ತಾರೆ, ಇದು 2 ನಂಬರ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಹೌದು, ನಾನು ಯೂಸ್ ಮಾಡ್ತಾ ಇದ್ದೇನೆ. ನಮಗೆ ಈ ಇನ್ಫಾರ್ಮೇಷನ್ನ ಟೆಲಿಕಾಂ ಡಿಪಾರ್ಟ್ಮೆಂಟ್ ಡೆಲ್ಲಿಯಿಂದ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಹೆಸರಲ್ಲಿ ಒಂದು ಹೊಸ ನಂಬರ್ ರಿಜಿಸ್ಟರ್ ಆಗಿದೆ, ಅದರಲ್ಲಿ ಈ ರೀತಿ ಇಲ್ಲಿಗಲ್ ಮೆಸೇಜ್ ಶೇರ್ ಆಗ್ತಾ ಇದೆ, ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ. ನಿಮ್ಮ ಕಾಲನ್ನು ಒಮ್ಮೆ ಹೋಲ್ಡನ್ ಮಾಡಿ, ನಾವು ಹೋಲ್ಡನ್ ಮಾಡ್ತಾಯಿದ್ದೀವಿ. ಇವಾಗ ನಿಮ್ಮ ಆಧಾರ್ ನಂಬರ್ ಹಾಕಿ ಯಾವ ನಂಬರ್ ರಿಜಿಸ್ಟರ್ ಆಗಿದೆ ಅಂತ ಕೇಳ್ತಾರೆ. ಅದಕ್ಕೆ ಮೊದಲು ನಾನು ಅವ್ರಿಗೆ ಕೇಳ್ತೇನೆ, ಓಕೆ ನೀವು ಪೊಲೀಸ್ ಆಫೀಸರ್ ಇದ್ದೀರಾ, ಯಾವ ನಂಬರ್ ನನ್ನ ಹೆಸರಲ್ಲಿ ಹೊಸ ನಂಬರ್ ರಿಜಿಸ್ಟರ್ ಆಗಿದೆ ಅಂತ ಮಾಹಿತಿ ನನಗೆ ಕೊಡಿ ಅಂತ ಹೇಳ್ತಾರೆ. ಓಕೆ, ನಾವು ಚೆಕ್ ಮಾಡ್ತೇವೆ, ಅದನ್ನು ನಾವು ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ಚೆಕ್ ಮಾಡ್ತಾರೆ ಅವರು, ಇದನ್ನು ಕಾಲನ್ನು ಹೋಲ್ಡ್ ಮಾಡಿ ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅವ್ರು ಹೇಳ್ತಾರೆ, ಒಂದು ನಂಬರ್ ಕೊಡ್ತಾರೆ ನನಗೆ. ಆ ನಂಬರ್ ನನ್ನ ಕೈಯಲ್ಲಿ ಇದೆ. ಅವರು ಹೇಳ್ತಾರೆ 9810168034. ಇದು ಮಹಾರಾಷ್ಟ್ರದ ಥಾಣೆಯಲ್ಲಿ ಈ ನಂಬರ್ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ, ಇದರಿಂದ ಇಲ್ಲಿಗಲ್ ಮೆಸೇಜ್ ಹೋಗ್ತಾ ಇದೆ. ನಾವು ಇನ್ನೂ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಆದರೆ ನಾವು ಇವಾಗ ವಿಡಿಯೋ ಕಾಲ್ ಮಾಡ್ತೇವೆ. ನಿಮ್ಮ 2ನೇ ನಂಬರಲ್ಲಿ ವಾಟ್ಸಪ್ ಇದೆ, ಅದರಿಂದ ವಿಡಿಯೋ ಕಾಲ್ ಮಾಡ್ತೇವೆ, ಇದನ್ನೀಗ ಡಿಸ್ಕನೆಕ್ಟ್ ಮಾಡ್ತೇವೆ ಅಂತ ಹೇಳ್ತಾರೆ. ಡಿಸ್ಕನೆಕ್ಟ್ ಮಾಡಿಬಿಟ್ಟು ವಿಡಿಯೋ ಕಾಲ್ ಬರುತ್ತೆ ವಾಟ್ಸಪ್ಪಿಂದ, ಅದನ್ನು ನಾನು ರಿಸೀವ್ ಮಾಡ್ತೇನೆ. ರಿಸೀವ್ ಮಾಡಿ ನೋಡಿದರೆ ಅಲ್ಲಿ ವಿಡಿಯೋದಲ್ಲಿ ನಾನು ಮನೆಯಲ್ಲಿರುವ ಕಾರಣ ನಾನು ಶರ್ಟ್ ಧರಿಸೋದಿಲ್ಲ. ಅವರು ಹೇಳ್ತಾರೆ, ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಆದರೆ ನೀವು ಶರ್ಟ್ ಆರು ಟಿ ಶರ್ಟನ್ನು ಹಾಕಬೇಕಾಗತ್ತೆ, ಇಮ್ಮಿಡಿಯೇಟ್ ಒಂದು ಶರ್ಟ್ ಅಥವಾ ಟಿ ಶರ್ಟ್ ಹಾಕ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ನಾನು ಪಕ್ಕದಲ್ಲಿ ಒಂದು ಶರ್ಟ್ ಇದೆ, ಆ ಶರ್ಟನ್ನು ಧರಿಸಿ ಬರ್ತೇನೆ. ಆನಂತರ ನಾನು ನೋಡುವಾಗ 3-4 ಪೊಲೀಸ್ ಆಫೀಸರ್ ವಿತ್ ಯೂನಿಫಾರ್ಮಲ್ಲಿ ಕೂತಿದ್ದಾರೆ, ಒಬ್ಬರು ಯೂನಿಫಾರ್ಮಲ್ಲಿ ಕೂತಿದ್ದಾರೆ ಮತ್ತು ಇನ್ನು 2 ಜನ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ನಾನು ಒಂಥರ ಗಾಬರಿ ಆಗ್ತೇನೆ. ಯಾಕೆಂತ ಹೇಳಿದರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕಾಲ್ ಬರೋದು, ಅದು ಕ್ರೈಮ್ ಬ್ರಾಂಚಿಂದ ಕಾಲ್ ಬರೋದು ಅಂತ ಹೇಳಿದರೆ ಒಂದು ರೀತಿ ಗಾಬರಿ ಆಗ್ತೇನೆ. ಆನಂತರ ಮುಂದುವರೆದು ಹೇಳ್ತಾರೆ, ಈ ನ್ಯೂ ನಂಬರಲ್ಲಿ ಯಾವ ರೀತಿ ಏನು ನಡೀತಾ ಇದೆ ಅನ್ನೋದನ್ನು ನಾವು ಚೆಕ್ ಮಾಡಿ ನಿಮಗೆ ಹೇಳ್ತೇವೆ ಅಂತ. ಆಮೇಲೆ ಚೆಕ್ ಮಾಡಿ ಅವರು ಯಾವುದೋ ಒಂದು ಇದಕ್ಕೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಈ ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಈ ನಂಬರನ್ನು ಅವರಿಗೆ ಹೇಳ್ತಾರೆ. ಈ ನಂಬರಲ್ಲಿ ಏನು ನಡೀತಾ ಇದೆ ಅಂತ ನಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳ್ತಾರೆ. ಆ ಕಡೆಯಿಂದ ಹೇಳ್ತಾರೆ, ಒಂದು 2 ನಿಮಿಷ ತಗೊಳ್ತಾರೆ ಚೆಕ್ ಮಾಡಲಿಕ್ಕೆ. ಅಲ್ಲಿ ಕಂಪ್ಯೂಟ್ರಲ್ಲಿ ಏನೋ ಚೆಕ್ ಮಾಡೋದು ಸೌಂಡು, ಕೀಬೋರ್ಡು ಸೌಂಡ್ಸ್ ಬರುತ್ತೆ. ಆನಂತರ ಹೇಳ್ತಾರೆ, ಈ ನಂಬರಲ್ಲಿ ಹವಾಲಾ ಕೇಸಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ, ಬ್ಲ್ಯಾಕ್ ಮನಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಆನಂತರ ಒಂದು ಟೆರರಿಸ್ಟ್ ಹೆಸರು ಹೇಳ್ತಾರೆ, ಅವನು ಮಲ್ಲಿಕ್ ಅಂತ ಹೆಸರು ಹೇಳ್ತಾರೆ, ಅವರ ಜೊತೆ ಇವರು ನಿರಂತರವಾಗಿ ಮಾತಾಡ್ತಾ ಇದ್ದಾರೆ ಅಂತ. ಆವಾಗ ಪೊಲೀಸ್ ಆಫೀಸರ್ ಸಿ ಮನಮೋಹನ್, ಕೇಳಿದ್ರೆ ನೀವು ಇಂಗ್ಲೀಷಲ್ಲಿ ಮಾತನಾಡೋದವರು, ಕೇಳಿದ್ರೆ ನೀವು ಏನಾಗ್ತಾ ಇದೆ ಅಂತ, ಇದು ಸೀರಿಯಸ್ ಮ್ಯಾಟರ್, ಭಾರತದ ಭದ್ರತೆಗೆ ಧಕ್ಕೆ ತರತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಆವಾಗ ನಾನು ಹೇಳ್ತೇನೆ, ಇಲ್ಲ ನಾನು ಇನ್ನೋಸೆಂಟ್,
ನಾನು ದಾಖಾ ಜಿಲ್ಲೆಯ ಮಂಗಳೂರಿನಲ್ಲಿ ಸುಳ್ಯ ತಾಲೂಕಿನಲ್ಲಿರುವಂತಹ ಒಬ್ಬ ವ್ಯಕ್ತಿ. ಅತ್ಯಂತ ಹಳ್ಳಿ ಪ್ರದೇಶ ನಮ್ಮದು. ನಮ್ಗೆ ಗೊತ್ತಿಲ್ಲ, ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆರ್ ಯು ಶೇರ್ಡ್ ಯುವರ್ ಆಧಾರ್ ನಂಬರ್ ಎನಿವೇರ್ ಅಂತ ಕೇಳ್ತಾರೆ ನನ್ನ ಜೊತೆ. ಆಗ ನಾನು ಹೇಳ್ತೇನೆ, ನಾನು ಉಪನ್ಯಾಸಕನಾಗಿದ್ದು, ನಾನೊಬ್ಬ ಕೃಷಿಕನಾಗಿದ್ದು, ನನ್ನ ಹತ್ತಿರದ ಸೊಸೈಟಿಗೆ ಇರ್ಬೋದು ಅಥವಾ ಈವನ್ ಇಫ್ ಐ ವಾಂಟ್ ಟು ಗೆಟ್ ಎ ಸಿಮ್ ಕಾರ್ಡ್, ಐ ಹ್ಯಾವ್ ಟು ಸಬ್ಮಿಟ್ ಮೈ ಆಧಾರ್ ಕಾರ್ಡ್. ವಿದೌಟ್ ಆಧಾರ್ ಕಾರ್ಡ್ ವಿ ಕಾಂಟ್ ಪರ್ಚೇಸ್ ಎನಿ ಸಿಮ್ ಕಾರ್ಡ್. ಹಾಗಾಗಿ ಒಂದು ಸಿಮ್ ಕಾರ್ಡನ್ನು ಪರ್ಚೇಸ್ ಮಾಡಬೇಕು, ನಾವು ಸಬ್ಮಿಟ್ ಮಾಡಬೇಕತ್ತೆ. ಯಾವುದೇ ಬ್ಯಾಂಕಲ್ಲಿ ನಾವು ನಮ್ಮ ಅಕೌಂಟನ್ನು ಓಪನ್ ಮಾಡಬೇಕು ಅಂತೇಳಿ ಆದರೂ ಕೂಡ ಅಲ್ಲೂ ಕೂಡ ನಾವು ನಮ್ಮ ಆಧಾರ್ ಕಾರ್ಡನ್ನ ಸಬ್ಮಿಟ್ ಮಾಡಬೇಕತ್ತೆ. ನಾನು ಒಬ್ಬ MBA ಗ್ರ್ಯಾಜುಯೇಟ್. ಎಲ್ಲೇ ನಾನು ಜಾಬಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರೆ ಅಲ್ಲೂ ಕೂಡ ನಾನು ಆಧಾರ್ ನಂಬರ್ ಕೊಡಬೇಕಾಗತ್ತೆ. ನನಗೆ ಗೊತ್ತಿಲ್ಲ, ನಾನು ಎಲ್ಲ ಕಡೆ ಸಬ್ಮಿಟ್ ಮಾಡಿರ್ಬೋದು, ಶೇರ್ ಮಾಡಿರ್ಬೋದು. ಈ ರೀತಿ ಬೇರೆ ಬೇರೆ ಕಂಪನಿಗಳಿಗೆ, ಬ್ಯಾಂಕ್ಗಳಿಗೆ ನಾನು ಶೇರ್ ಮಾಡಿರ್ಬೋದು. ಸೊ ಎಲ್ಲಿ ಲೀಕೇಜ್ ಆಗಿದೆ ನನಗೆ ಗೊತ್ತಿಲ್ಲ. ನಾನು ಇನ್ನೋಸೆಂಟ್, ಇದರಲ್ಲಿ ನನಗೆ ಏನು ಆಗಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನದು ಇದು 2ನೇ ನಂಬರ್. ನೀವು ಪೊಲೀಸ್ ಆಫೀಸರ್ ಇದ್ದೀರಾ, ನೀವು ಹೇಳ್ತೀರಾ ಕ್ರೈಮ್ ಬ್ರಾಂಚಿಂದ ಕಾಲ್ ಮಾಡ್ತಾ ಇದ್ದೀರಾ, ಓಕೆ, ಯು ಕಂಡಕ್ಟ್ ಇನ್ವೆಸ್ಟಿಗೇಷನ್, ಫೈಂಡ್ ಔಟ್ ಯಾರು ಈ ರೀತಿ ಹೊಸ ನಂಬರನ್ನು ನನ್ನ ಆಧಾರ್ ನಂಬರನ್ನ ಬಳಸ್ಕೊಂಡು ಮಿಸ್ಯೂಸ್ ಮಾಡಿದ್ದಾರೆ ಮತ್ತು ಅವರೇನು ಇದರಲ್ಲಿ ಇಲ್ಲಿಗಲ್ ಮೆಸೇಜನ್ನು ಮಾಡ್ತಾ ಇದ್ದಾರೆ, ಟೆರರಿಸ್ಟ್ ಜೊತೆ ಕನೆಕ್ಟ್ ಆಗಿದ್ದಾರೆ, ಅವರನ್ನು ಫೈಂಡ್ ಔಟ್ ಮಾಡಿ ಅವರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ, ನನ್ನೇನೇನು ಮಾಡಲಿಕ್ಕಿದೆ ಅಂತ. ಆವಾಗ ಅವ್ರು ಹೇಳ್ತಾರೆ, ಇಲ್ಲ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ಇದಕ್ಕೆ, ನಿಮ್ಮ ವಿದೌಟ್ ಕಾಪರೇಷನ್ ಹೌ ಯು ಕಂಡಕ್ಟ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾರೆ. ನನ್ನದೇನು ಕಾಪರೇಷನ್ ಬೇಕು ಅದಕ್ಕೆ? ಯು ಹ್ಯಾವ್ ಟು ಸಬ್ಮಿಟ್ ಯುವರ್ ಆಲ್ ಡಾಕ್ಯುಮೆಂಟ್ ಥ್ರೂ ಆನ್ಲೈನ್ ಅಂತ ಹೇಳ್ತಾರೆ. ಥ್ರೂ ಆನ್ಲೈನ್ ಅಂತ ಹೇಳುವಾಗ ನನಗೆ ಸ್ವಲ್ಪ ಡೌಟ್ ಬರುತ್ತೆ. ಆನಂತರ ಫರ್ದರ್ ಚೆಕ್ ಮಾಡಿ, ನೀವು ನನಗೆ ಸುಳ್ಳು ಹೇಳಿದ್ದೀರಾ, ಈ ಆಧಾರ್ ನಂಬರಲ್ಲಿ ಮತ್ತು ಈ ನಿಮ್ಮ ನಂಬರಲ್ಲಿ ಅನೇಕ ಬ್ಯಾಂಕ್ ಅಕೌಂಟು ನೀವು ರಿಜಿಸ್ಟರ್ ಆಗಿದೆ ಅಂತ ಹೇಳ್ತಾರೆ. ನಾವೇ ಹೇಳ್ತೀವಿ, ನೀವು ಹೇಳಬೇಕಾಗಿಲ್ಲ. ಯಾವುದೆಲ್ಲ ಬ್ಯಾಂಕ್? ಒಂದು HDFC ಬ್ಯಾಂಕ್ ಹೇಳ್ತಾರೆ, ಇನ್ನೊಂದು ICI ಬ್ಯಾಂಕ್ ಹೇಳ್ತಾರೆ, ಇನ್ನೊಂದು ಬರೋಡಾ ಬ್ಯಾಂಕ್ ಹೇಳ್ತಾರೆ, ಯೂನಿಯನ್ ಬ್ಯಾಂಕ್ ಹೇಳ್ತಾರೆ. ಇದರಲ್ಲಿ ಹೌದು, ನನ್ನ ಹತ್ರ 3 ಬ್ಯಾಂಕಿದು ಅಕೌಂಟ್ ಇದೆ, ಬಟ್ ICICI ಇದು ನನ್ನ ಹತ್ರ ಇಲ್ಲ. ICICI ಬ್ಯಾಂಕ್ ನಾನು ICICI ಅಕೌಂಟ್ ನನ್ನ ಹತ್ರ ಇಲ್ಲ ಅಂತ ನಾನು ಹೇಳ್ತೇನೆ. ಮೇ ಬಿ ಅದು ಅವರು ಓಪನ್ ಮಾಡಿರ್ಬೋದು, ನಮ್ಗೆ ಗೊತ್ತಿಲ್ಲ. ನಿಮ್ಮ ನಂಬರನ್ನು, ಈ ಹೊಸ ನಂಬರ್, ನಿಮ್ಮ ಆಧಾರ್ ಕಾರ್ಡ್ ಬಳಸ್ಕೊಂಡು ಹೊಸ ನಂಬರ್ ರಿಜಿಸ್ಟರ್ ಮಾಡಿ ಅವರು ಬಳಸ್ತಾ ಇರ್ಬೋದು, ಬಟ್ ನೀವು ಸರಿಯಾಗಿ ನಮಗೆ ಮಾಹಿತಿ ಕೊಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಆನಂತರ ನೀವು ಹೋಗಿ ಮನೆ ಒಳಗಡೆ ಹೋಗಿ, ಯಾರು ಕೂಡ ಅಲ್ಲಿ ಇರಬಾರ್ದು, ನೀವೊಂದು ರೂಮಲ್ಲಿ ಇರಬೇಕು ಮತ್ತು ಎಲ್ಲ ಡಾಕ್ಯುಮೆಂಟ್ನೊಂದಿಗೆ ನೀವು ಇರಬೇಕು. ಅಲ್ಲಿ ಹೊರಗಿನವರ ಸಂಪರ್ಕ, ಮನೆಗಿನವರು ಯಾರು ಬರಲಿಕ್ಕಿಲ್ಲ, ಒಟ್ಟಿಗೆ ಇರಲಿಕ್ಕಿಲ್ಲ, ಯಾರು ಕೂಡ ಇರಲಿಕ್ಕಿಲ್ಲ. ಯಾವುದೇ ಒಂದು ವಾಯ್ಸ್ ಡಿಸ್ಟರ್ಬೆನ್ಸ್ ಇರಬಾರ್ದು ಮತ್ತು ಯಾರು ಕೂಡ ಅಲ್ಲಿ ಬರಬಾರ್ದು. ಹತ್ತಿರಕ್ಕೆ ನಿಮ್ಮನ್ನು ಎಮೋಷ್ನಲ್ ಆಗಿ ಇದು ಮಾಡ್ತಾರೆ, ಇಮೋಷನಲ್ ಆಗಿ ಬರ್ತಾರೆ. ಯಾಕಂತ ಹೇಳಿದರೆ ನಾವು ಪೊಲೀಸ್ ಆಫೀಸರ್, ನನ್ನನ್ನು ಗದರಿಸಿದ್ದಾರೆ ಅವರು. ನನ್ನ ಮೇಲೆ ಯು ಆರ್ ಫೂಲಿಂಗ್, ವಿ ಆರ್ ಪೊಲೀಸ್ ಆಫೀಸರ್ಸ್, ಆರ್ ಯು ಫೂಲಿಂಗ್, ಆರ್ ಯು ಜೋಕಿಂಗ್, ಏನು ಮಾಡ್ತಾ ಇದೆಯಾ, ಸೀರಿಯಸ್ ಮ್ಯಾಟರ್ ಇದೆ, ಏನಾಗ್ಬೋದು ಅಂತ ನಿನಗೆ ಗೊತ್ತಾ, ಸೀರಿಯಸ್ ಇದೆಯಾ, ನೀನು ಲೆಕ್ಚರ್ ಅಂತ ಹೇಳ್ಕೊಳ್ತಾ ಇದೆಯಾ, ಈ ರೀತಿ ಇಲ್ಲಿಗಲ್ ಇದರಲ್ಲಿ ನೀನು ಭಾಗಿಯಾಗಿದೆಯಾ, ನೀನು ಇಲ್ಲ ಅಂತ ಸುಳ್ಳು ಹೇಳ್ತಾ ಇದೆಯಾ ಅಂತೇಳಿ ನನ್ನನ್ನು ಗದರಿಸ್ತಾರೆ. ಆಗ ಒಂದು ರೀತಿ ಗಾಬರಿ ಆಗ್ತದೆ ನನಗೆ. ಆದರೆ ಒಬ್ಬ ಉಪನ್ಯಾಸಕನಾಗಿ ನಾವು ನ್ಯೂಸ್ ಪೇಪರಲ್ಲಿ ಈ ರೀತಿ ಕಾಲ್ ಬಂದು ಅಥವಾ ಆಧಾರ್ ಕಾರ್ಡನ್ನು ಹೇಳಿ ನಂಬರಲ್ಲಿ ಈ ರೀತಿ ನಮ್ಮನ್ನು ಯಾಮಾರಿಸ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಏನು ನನಗೆ ನನ್ನ ಮನಸ್ಸಿನೊಳಗೆ ನನ್ನ ವೈಫ್ ಬಂದು ಒಂದು ಸೂಚನೆಯನ್ನು ಕೊಡ್ತಾರೆ. ನಾನು ಅಂಗಳದಲ್ಲಿ ಮಾತಾಡ್ತಾ ಇರಬೇಕು ಅಂತೇಳಿ, ಆದರೆ ಒಂದು ಸೂಚನೆ ದೂರಿಂದ ಒಂದು ಸಿಗ್ನಲ್ ಮಾಡ್ತಾರೆ, ಅವರು ಕೈಯಲ್ಲಿ ಸಿಗ್ನಲ್ ಮಾಡ್ತಾರೆ, ಇದು ಫೇಕ್ ಕಾಲ್ ಇರ್ಬೋದು ಅಂತ ಸಿಗ್ನಲ್ ಮಾಡ್ತಾರೆ. ಆವಾಗ ನನ್ನ ಮೈಂಡ್ಗೆ ಹೋಗಿತ್ತು, ಇದು ಫೇಕ್ ಕಾಲ್ ಇರ್ಬೋದೇ ಏನೋ ಅಂತ. ಬಟ್ ನನ್ನ ಆಲೋಚನೆ ಮಾಡಿದೆ, ಏನೇ ಡಾಕ್ಯುಮೆಂಟ್ ಕೇಳಲಿ, ಆದರೆ ನಾನು ಯಾಕಾಗಿ ಆನ್ಲೈನಲ್ಲಿ ನಾನು ಸಬ್ಮಿಟ್ ಮಾಡಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ನನ್ನಲ್ಲೇ ಆಗ್ತಾಯಿತ್ತು. ಅವ್ರ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಆಗ್ತಾಯಿತ್ತು. ನನ್ನನ್ನು ರೂಮಿಗೆ ಹೋಗ್ಲಿಕ್ಕೆ ಹೇಳ್ತಾರೆ, ರೂಮಲ್ಲಿ ಹೋಗಿ ಕೂತ್ಕೊಳ್ತೇನೆ. ರೂಮಲ್ಲಿ ಕೂತ್ಕೊಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಎಲ್ಲ ಡಾಕ್ಯುಮೆಂಟ್ ಜೊತೆಗೆ. ಯಾಕೆ ನಿಮಗೆ ಡಾಕ್ಯುಮೆಂಟು ಬೇಕು, ಯಾವ ಪರ್ಪಸ್ಗೆ ನಾನು ಸಬ್ಮಿಟ್ ಮಾಡಬೇಕು? ಫಾರ್ ಇನ್ವೆಸ್ಟಿಗೇಷನ್ ಪರ್ಪಸ್ ಅಂತ ಹೇಳ್ತಾರೆ. ಇನ್ವೆಸ್ಟಿಗೇಷನ್ ಪರ್ಪಸ್, ನೀವೊಬ್ಬ ಪೊಲೀಸ್ ಆಫೀಸರ್ ಇದ್ದರೆ, ನಾನೊಬ್ಬ ಲೆಕ್ಚರರ್ ಇದ್ದೇನೆ, ನನಗೆ ಗೊತ್ತಿದೆ. ನೀವೇನೇ ಕನೆಕ್ಟ್ ಮಾಡಬೇಕು ಅಂತ ಹೇಳಿದರೆ, ನನ್ನ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಸುಳ್ಯ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿಗೆ ಬನ್ನಿ. ಕಮ್ ಟು ಸುಳ್ಯ ಪೊಲೀಸ್ ಸ್ಟೇಷನ್, ಲೆಟ್ ವಿ ಟಾಕ್ ಫೇಸ್ ಟು ಫೇಸ್. ಐ ಆಮ್ ರೆಡಿ ಟು ಸಬ್ಮಿಟ್ ಆಲ್ ಮೈ ಡಾಕ್ಯುಮೆಂಟ್, ಬಟ್ ಓನ್ಲಿ ಫಾರ್ ಮೈ ಸಬ್ ಇನ್ಸ್ಪೆಕ್ಟರ್. ನನ್ನ ಸಬ್ ಇನ್ಸ್ಪೆಕ್ಟ್ರೇ ನಾನು ಕೊಡ್ತೇನೆ, ಅವರ ಮುಖಾಂತರ ನಿಮಗೆ ಬರುತ್ತೆ ಅದು. ಅಲ್ಲಿಂದ ಇನ್ವೆಸ್ಟಿಗೇಷನ್ ಆರಂಭ ಆಗಲಿ, ನನ್ನ ಮನೆಯಿಂದಲೇ ಇನ್ವೆಸ್ಟಿಗೇಷನ್ ಆರಂಭ ಆಗಲಿ. ಇದು ಇಲ್ಲ, ನೀನು ಫಿಸಿಕಲಾಗಿ ನೀನು ಬರಬೇಕಾಗುತ್ತೆ, ಮುಂಬೈ ಕ್ರೈಮ್ ಬ್ರಾಂಚಿಗೆ ಬರಬೇಕಾಗುತ್ತೆ. ಐ ವೋಂಟ್ ಕಮ್ ಅಂತ ನಾನು ಹೇಳ್ತೇನೆ. ನಾನು ಬರೋದಿಲ್ಲ. ಯಾಕೆ ಬರೋದಿಲ್ಲ, ರೀಸನ್ ಹೇಳು ಅಂತ ಹೇಳ್ತಾರೆ. ರೀಸನ್ ಹೇಳ್ತೇನೆ, ನಾನೊಬ್ಬ ಲೆಕ್ಚರ್ ಇದ್ದೀನಿ, ನನ್ನ ಕೆಲಸ ಇದೆ, ಜಾಬ್ ಬಿಟ್ಟು ಬರೋಕ್ಕಾಗಲ್ಲ, ನನಗೊಂದು ಮನೆ ಇದೆ, ತಂದೆ ತಾಯಿ ಇದ್ದಾರೆ, ಅವ್ರನ್ನಲ್ಲಿ ಬಿಟ್ಟು ಬರೋಕ್ಕಾಗಲ್ಲ.
ಹಾಗಾಗಿ ಇದೇನೇ ಇನ್ವೆಸ್ಟಿಗೇಷನ್ ಇದ್ದರೂ ಸುಳ್ಯ ಪೊಲೀಸ್ ಸ್ಟೇಷನಿಂದ ಆರಂಭ ಆಗಲಿ, ಅಲ್ಲಿಂದ ನೀವು ಮಾಡ್ಕೊಳ್ಳಿ. ನನಗೆ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಟೈಮ್ ಇಲ್ಲ. ನಾನು ಈ ಕಾಲನ್ನು ಕನೆಕ್ಟ್ ಮಾಡ್ತೇನೆ, ನಾನು ಡಿಸ್ಕನೆಕ್ಟ್ ಮಾಡ್ತೇನೆ. ಆನಂತರ ಈ ಕಾಲ್ ನನಗೆ ಬಂದಿಲ್ಲ. ಸೊ ಅದು ಯಾವ ನಂಬರಿಂದ ಕಾಲ್ ಬಂದಿದ್ದೊಮ್ಮೆ ನನಗೆ ತೋರಿಸಿ, ನಾನೊಮ್ಮೆ ಕಾಲ್ ಮಾಡ್ತೇನೆ. ಕೇಸ್ ನಾನು ಸುಮ್ಮನೆ ಅವರಿಗೆ ಬೇರೆ ಥರದಲ್ಲಿ ಕಾಲ್ ಮಾಡ್ತೇನೆ. ನೋಡಿ, 2 ನಂಬರ್ ಇದೆ. ಇದೊಂದು ನಂಬರಿಗೆ ಟ್ರೈ ಮಾಡಿ. ಅದು ಏನಂತ ನನಗೂ ಕೂಡ ಕರೆಕ್ಟ್ 2 ನಂಬರಲ್ಲಿ ಯಾವುದಾದ್ರೂ ಒಂದು ಇರ್ಬೋದು. 7450890717. করে পরের চেষ্টা করুন। The number you are calling is currently switched off. Please try later. ಈ ನಂಬರು ಈಗ ಸ್ವಿಚ್ ಆಫ್ ಆಗಿದೆ. ಇದು ಫೇಕ್ ಅನ್ನೋದು ಇಲ್ಲಿಗೆ ಒಂದು ಸಾಕ್ಷಿ ನಿಮಗೆ. ಪೊಲೀಸ್ ಅವರಾದರೆ ಎಷ್ಟೊತ್ತಿಗೆ ಆನ್ ಮಾಡಿ ಇಟ್ಕೊಂಡಿರ್ತಾರೆ, ಸ್ವಿಚ್ ಆಫ್ ಮಾಡಿಕೊಳ್ಳಲ್ಲ. ಆಮೇಲೆ ಇಲ್ಲಿ ಟ್ರೂ ಕಾಲರಲ್ಲಿ ಬರ್ತಾ ಇದೆಯಲ್ಲ, ಯಾರ್ದು ಹೆಸರು ಬರ್ತಾ ಇದೆ ನೋಡಿ. ಟ್ರೂ ಕಾಲರಲ್ಲಿ ಏನು ಹೆಸರು ಬರ್ತಾ ಇದೆ ಸರ್? ನೋಡಿ, ಒಂದು ನಿಮಿಷ 717 ಅಲ್ಲ, ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾದಲ್ಲಿ ಲೊಕೇಶನ್ ಆಗ್ತಾ ಇದೆ. ಅಜಯ್ ಕುಮಾರ್ ಅಂತ ಬರ್ತಾ ಇದೆ. ಇಂಡಿಯಾ ಬುಲ್ ಅಜಯ್ ಕುಮಾರ್ ಅಂತ ಬರ್ತಾ ಇದೆ. ಸ್ವಿಚ್ ಆಫ್ ಬರ್ತಾ ಇದೆ ಈ ನಂಬರು. ಇನ್ನೊಂದು ನಂಬರ್ ಕೊಡಿ. ಇನ್ನೊಂದು ವಾಟ್ಸಪ್ ಕಾಲ್ ಬಂದಿದೆ ನನಗೆ. ಕೊಡಿ. ಕ್ರೈಮ್ ಬ್ರಾಂಚ್ ಮುಂಬೈ ಅಂತ ಹೆಸರಿನಲ್ಲಿ ಅವರ ಲೋಗೋ ಕೂಡ ಹಾಕ್ಕೊಂಡಿದ್ದಾರೆ. ನೋಡಿ, ಓಹೋ, ಲೋಗೋ ಇದೆ ನೋಡಿ. ಮುಂಬೈ ಬ್ರಾಂಚ್ ಪೊಲೀಸ್ ಇದರದ್ದು ಲೋಗೋ ಹಾಕ್ಕೊಂಡಿದ್ದಾರೆ ನೋಡಿ. ಮುಂಬೈ ಬ್ರಾಂಚದು ಲೋಗೋ ಕೂಡ ಇದೆ ಇಲ್ಲಿ. ಇಷ್ಟು ಫೇಕ್ ಮಾಡ್ತಾರಲ್ಲ. ಹೌದು, ಪೊಲೀಸ್ ಇಲಾಖೆಯ ಲೋಗೋವನ್ನೇ ಬಳಸ್ಕೊಂಡು ಮುಂಬೈ ಕ್ರೈಮ್ ಬ್ರಾಂಚ್ ಲೋಗೋವನ್ನೇ ಬಳಸ್ಕೊಂಡಿದ್ದಾರೆ. ಆ ನಂಬರನ್ನೊಮ್ಮೆ ಕೊಡಿ. ಆ ನಂಬರ್ ಒಂದು ಹೇಳಿ ನೋಡಿ. 811 98 622 78. ಸ್ವಿಚ್ ಆಫ್. ನೋಡಿ, 2 ಪೊಲೀಸ್ ಅಧಿಕಾರಿಗಳಂತೆ ನಿಮ್ಮನ್ನು ಅಷ್ಟು ಬೆದರಿಸಿದ್ದಾರೆ. ಫೂಲಿಂಗ್ ಅಂತ ಕೇಳಿದ್ದಾರೆ ನೋಡಿ. ಅವರೇ ಫೂಲ್ ಮಾಡಿಕೊಂಡು 2 ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇದು ಒಂದು ಥರದ ಹೌದು ಫ್ರಾಡಿಂಗ್. ಅಂದರೆ ನಾನು ಹೇಳುವಂಥದ್ದು ಏನು ಅಂತ ಹೇಳಿದರೆ, ಯಾರೋ ಮೇಕಾ ಪೌಲ್ ಅಂತ ಬರ್ತಾ ಇದೆ. ಯಾರೋ ಈ ಒಂದು ಆಧುನಿಕ ಜಗತ್ತು ಅಂತ ಹೇಳುವಾಗ ನಾವು ಈ ಹೇಳಿದಂಥ ಕ್ಷಣ ಮಾತ್ರದಲ್ಲಿ ನೋಡಿ, ಅವರು ಮುಂಬೈ ಕ್ರೈಮ್ ಬ್ರಾಂಚಿನ ವಾಟ್ಸಪ್ಗೆ ಕೂಡ ಅದನ್ನೇ ಹಾಕೊಂಡಿದ್ದಾರೆ. ಲೋಗೋ ಬಳಸ್ಕೊಂಡಿದ್ದಾರೆ. ವಾಟ್ಸಪ್ಗೆ ಕೂಡ ಮುಂಬೈ ಪೊಲೀಸ್ ಇಲಾಖೆಯ ಲೋಗೋವನ್ನು. ಕಾಲ್ ರಿಂಗ್ ಆಗ್ತಾಯಿದೆ. Hello, who is this? Hello. जी कौन बात कर रहे हैं? ये मुंबई पुलिस स्टेशन. मुंबई क्राइम ब्रांच जी, बोलिए. मुंबई क्राइम ब्रांच. I am from the Mangalore police station. Mangalore police station. Okay, tell me what happened. Had any enquiry from this side, the Mangalore? Any case is required? Any case What is is the happened? issue? First of all, let me know that, so I will inform you. Now, what is the issue? Issue is the any money laundering or other cases? On whose name? Name is Manmohan. What is the full name? Manmohan B. Manmohan B. Yes. Who is that Manmohan B? You don't know? How I know that? Who is Manmohan B? First of all, I have to clarify to the headquarters. So after that, I will know. You calling no? also. Previous 2 days back you calling no? You tell me the money laundering everything. You tell me no. He is complained at his station. Motherfucker! This is an online portal. Do you know that? Come to the crime branch Mumbai physically. Understand? Why we are come to the physically? Why you ask the documents? Why you ask you the documents?
Hey, because we want to fuck you. see why you are a police officer? Come to the Or video call. see, Come to the video call. I will let you know. see. You're talking with who? Okay, Come to the video call. I will come the video call. Faster. I will come the video call. 1 minute. Where are you? Come here, please. Who is this? I'm on your sister's bed. ನೋಡಿ ಎಂತೆಲ್ಲ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ. ನಿನಗೆ ಹೀಗೆ ಮಾತಾಡಿದರೆ ಆಗೋದಿಲ್ಲ. Tell me, motherfucker. 1 minute. I will handle the everything for your call in recording, and you will get the you will where you why you are using Mumbai police. See why you are using Mumbai crime branch. Why you using Mumbai crime branch police? See. Fuck you. You are already big fucker. You are already big fucker in the world because you calling innocent people. You are the cyber crime police. You are the cyber crime culprit, bastard. Cut. ಇದು ಕಂಪ್ಲೀಟು ಇದು ಸ್ನೇಹಿತರೆ ನೋಡಿ ಗೊತ್ತಾಯ್ತಲ್ಲ, ಕಂಪ್ಲೀಟು ಇವರನ್ನು ಮಿಸ್ಗೈಡ್ ಮಾಡಲಿಕ್ಕೆ, ಇವ್ರನ್ನ ಬೆದರಿಸ್ಲಿಕ್ಕೆ, ಇವ್ರನ್ನ ಹೆದರಿಸ್ಬಿಟ್ಟು ಅವರು ಇವರ ಹತ್ರ ಏನೋ ಒಂದು ಡಾಕ್ಯುಮೆಂಟ್ಸನ್ನು ಮಾಡಿಬಿಟ್ಟು ಅಥವಾ ಏನೋ ಇವ್ರನ್ನ ಇಕ್ಕಟ್ಟಿಗೆ ಸಿಕ್ಕಿಸಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಅತ್ಯಂತ ಸ್ಪಷ್ಟವಾಗುತ್ತೆ. ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರ ಹೆಸರನ್ನು, ಲೋಗೋವನ್ನು ಕೂಡ ಬಳಸ್ಕೊಂಡು ನೋಡಿ ಅವರು ಎಷ್ಟು ಚೆನ್ನಾಗಿ ಮುಂಬೈ ಕ್ರೈಮ್ ಬ್ರಾಂಚದು ಲೋಗೋವನ್ನೆಲ್ಲ ಬಳಸ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲೋ ಕೂತ್ಕೊಂಡು ಯಾರನ್ನೋ ಆಟಾಡಿಸ್ತಾ ಇದ್ದಾರೆ. ಹೌದು, ಅಮಾಯಕರನ್ನು ಆಟಾಡಿಸ್ತಾ ಇದ್ದಾರೆ. ನೋಡಿ ಈ ಥರ ಲೋಗೋವನ್ನೆಲ್ಲ ಇದು ಮಾಡಿ ನೋಡಿ, ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸು ಇವರದ್ದು ಲೋಗೋವನ್ನು ಬಳಸ್ಕೊಂಡು ಎಲ್ಲ ಹೀಗೆ ಕಾಲ್ ಮಾಡಿಕೊಂಡು ಎಲ್ಲರನ್ನ ದುಡ್ಡು ಕೀಳುವಂತಹ ಅಥವಾ ಅವ್ರನ್ನ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ಜನ ಪಾಪ ಇರ್ತಾರೆ, ಹೆದರ್ಕೊಂಡಿರ್ತಾರೆ, ತಕ್ಷಣಕ್ಕೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸ್ನವರು ನಮ್ಮನ್ನೇನೋ ಕೇಳ್ತಾ ಇದ್ದಾರೆ. ನೀವು ಕೇಳಿರ್ಬೋದು, ಉಜಿರೆಯಲ್ಲಿ ಒಬ್ಬ ಯುವಕ ಈ ರೀತಿ ಲಕ್ಷಾಂತರ ರೂಪಾಯಿನ ಕಳ್ಕೊಂಡಿದ್ದಾರೆ. ಇತ್ತೀಚೆಗೆ ಒಂದು 5-6 ತಿಂಗಳ ಹಿಂದೆ, ನಿಮಗೆ ಮಾಹಿತಿ ಬಂದಿದೆಯಲ್ಲೋ ಗೊತ್ತಿಲ್ಲ, ಆದರೆ ಉಜಿರೆಯಲ್ಲಿ ಒಬ್ಬ ಯುವಕ, ಬೇಕಾದರೆ ನಾಳೆ ನಾನು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಿಮಗೆ ಕೊಡ್ತೇನೆ. ಒಬ್ಬ ಯುವಕ ಇದೇ ರೀತಿಯ ಕ್ರೈಮ್ ಬ್ರಾಂಚ್ ಅಂತ ಹೇಳ್ಕೊಂಡು ಕಾಲ್ ಬಂದು ಎಲ್ಲ ಇದನ್ನು ಸಬ್ಮಿಟ್ ಮಾಡಿ 5-6 ಲಕ್ಷ ಹಣವನ್ನು ಅವನ ಅಕೌಂಟಿಂದ ಇಮಿಡಿಯೇಟ್ ದೋಚಿದ್ದಾರೆ. ಹಾಗೆ ಇಲ್ಲಿ ಕೂಡ ಏನೋ ಪಿನ್ ನಂಬರ್ ಎಲ್ಲ ಮಾಹಿತಿ ನನ್ನ ಹತ್ರ ಇತ್ತು. ಅಲ್ಲ, ಇದೆಲ್ಲ ಪಿನ್ ನಂಬರ್ ಎಲ್ಲ ಕೇಳ್ಬಿಟ್ಟು ಏನೋ ನೋಡಿ ಅವನು ಇದು ತೆಗ್ದ ಕಾಣ್ತದೆ. ಈಗ ಆ ಲೋಗೋನ ತೆಗ್ದಿದ್ದಾನೆ, ಆ ಲೋಗೋವನ್ನೇ ತೆಗ್ದಿದ್ದಾನೆ ಇಮಿಡಿಯೇಟ್. ನೋಡಿ ಮುಂಬೈ ಈಗ ಹಾಕಿದ್ದ, ನಾವೆಲ್ಲಷ್ಟು ವೀಡಿಯೋವನ್ನು ತೋರಿಸುವಾಗ ಹಾಕಿದ್ದಿ ನೋಡಿ. ಈಗ ಇಮಿಡಿಯೇಟ್ ಅವನ ನಂಬರಲ್ಲಿ ಲೋಗೋ ಇಲ್ಲ, ಎದುರಿಸಿದ ಮೇಲೆ ನೋಡಿ, ಕ್ಯಾನಾಟ್ ಕಾಲ್, ನ್ಯೂ ಕಾಲ್ ವೈಲ್ ಯು ಆರ್ ಆಲ್ರೆಡಿ ಇನ್ ಕಾಲ್. ಓಕೆ, 1 ನಿಮಿಷ, ಕಾಲ್ ಹೋಗ್ತಾ ಇರಬೇಕು. ಕಾಲ್ ಹೋಗ್ತಾ ಇದೆ, ಬಟ್ ಲೋಗೋ ಎಲ್ಲ ತೆಗ್ದಿದ್ದಾನೆ, ರಿಮೂವ್ ಮಾಡಿದ್ದಾನೆ. ಗೊತ್ತಾಗಿದೆ ಅವನಿಗೆ ಏನೋ ಸಮಥಿಂಗ್ ರಾಂಗ್ ಆಗಿದೆ, ಕಂಪ್ಲೇಂಟ್ ಹೋಗಿದೆ ಅಂತ ಗೊತ್ತಾಗಿರಬೇಕು. ಕಾಲ್ ಸಮಥಿಂಗ್ ಫುಲ್ ಕಾಲನ್ನು ಅವನು ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಲೋಗೋ ಎಲ್ಲ ತೆಗೆದುಬಿಟ್ಟು ಎಲ್ಲಿ ಕಂಪ್ಲೇಂಟ್ ಆಗ್ತದೆ ಅಂತೇಳಿ ಲೋಗೋ ಎಲ್ಲ ತೆಗೆದು ಬಿಟ್ಟಿದ್ದಾನೆ. ನೋಡಿ, ಈ ಥರದ ಕಳ್ಳರು ಎಲ್ಲೋ ಕೂತ್ಕೊಂಡು ಅವ್ರ ಕೆಲಸನ ಮಾಡ್ತಾ ಇರ್ತಾರೆ. ಸೊ ಗೊತ್ತಾಗುತ್ತೆ ಪೊಲೀಸ್ ಅಧಿಕಾರಿ ಮಾತಾಡೋ ಭಾಷೆ ಅಲ್ಲ ಅವನು ಮಾತಾಡಿದ್ದು. ಹೌದು, ಆರಂಭದಲ್ಲಿ ಬಹಳ ನಾಜೂಕಾಗಿ ಅವರು ಮಾತಾಡ್ತಾರೆ. ಪೊಲೀಸ್ ಆಫೀಸರ್ ಅಂದ್ರೆ ಅವರ 3-4 ಸ್ಟಾರ್ ಇದೆ, ಯೂನಿಫಾರ್ಮ್. ವಿಡಿಯೋ ಕಾಲ್ ಮಾಡುವಾಗ ಅವರು ವಿತ್ ಯೂನಿಫಾರ್ಮ್, ಮತ್ತೆ ಒಂದಿಷ್ಟು ಕಾನ್ಸ್ಟೇಬಲ್ಸ್ ಅವರ ಜೊತೆ ಇದೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ. ಬಹುಶಃ ನಾನು ಹೇಳುವಂಥದ್ದು, ನಾನೊಬ್ಬ ಉಪನ್ಯಾಸಕನಿದ್ದೇನೆ, ಡೈಲಿ ನ್ಯೂಸ್ ಪೇಪರ್ ಓದ್ತೇನೆ, ಅದರ ಬಗ್ಗೆ ಒಂದು ಸ್ವಲ್ಪ ಜಾಗೃತಿ ನನ್ನ ಹತ್ರ ಇದೆ. ಇದನ್ನು ನಾನು ಹಂಚಿಕೊಳ್ಳುವಂಥ ಉದ್ದೇಶ ಏನಂತ ಹೇಳಿದರೆ, ಅನೇಕ ಅಮಾಯಕರಿದ್ದಾರೆ, ಈ ಗಾಬರಿಯಾಗಿ ತಮ್ಮ ಮಾಹಿತಿಯನ್ನು, ಡಾಕ್ಯುಮೆಂಟನ್ನು ಹಂಚ್ಕೊಂಡ್ಬಿಟ್ಟು ಅವರ ಖಾತೆಯಲ್ಲಿ ಇರ್ತಕ್ಕಂಥ ಹಣವನ್ನು ದೋಚಿಕೊಂಡು ಹೋಗ್ತಾರೆ. ಈ ರೀತಿ ಯಾರಿಗೂ ಕೂಡ ಅಂಥ ಮೋಸ ವಂಚನೆಗೆ ಯಾರೂ ಕೂಡ ಗುರಿ ಆಗಬಾರ್ದು. ಆದರೆ ಒಬ್ಬ ಉಪನ್ಯಾಸಕನಾಗಿ ನನ್ನ ಮನಸ್ಸಲ್ಲಿ ಇರತಕ್ಕಂಥದ್ದು, ನಾವು ಆಧುನಿಕ ಜಗತ್ತು ಅಂತ ಹೇಳ್ತೇವೆ. ಆಧುನಿಕ ಜಗತ್ತೊಂದು ಉಚ್ಚರಿಸುವಂಥ ಈ ಕ್ಷಣದಲ್ಲಿ ಜಗತ್ತು ಮತ್ತಷ್ಟು ಬದಲಾವಣೆಗೊಂಡಿರ್ತದೆ. ಅನೇಕ ಈ ಕರಣಗಳಿಗೆ, ಆಧುನೀಕರಣ ಇರ್ಬೋದು, ಪಾಶ್ಚಾತ್ಯೀಕರಣ ಇರ್ಬೋದು, ಕರಣಗಳ ಬಿರುಗಾಳಿಗೆ ಸಿಲುಕಿ ಜಗತ್ತು ಕ್ಷಿಪ್ರಗತಿಯಲ್ಲಿ ಬದಲಾಗ್ತಾ ಇದೆ. ಹೊಸ ತಂತ್ರಜ್ಞಾನಗಳು ಆವಿಷ್ಕಾರ ಆಗ್ತಾ ಇದೆ. ಈ ಸುಶಿಕ್ಷಿತ ಜನರು, ಅದರಲ್ಲೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಯುವಜನರು, ಈ ತಂತ್ರಜ್ಞಾನವನ್ನು ಬಳಸ್ಕೊಂಡು ಯಾವ ರೀತಿ ಜನರನ್ನು ಯಾಮಾರಿಸ್ತಾ ಇದ್ದಾರೆ ಅಲ್ವಾ? ನಿಜವಾಗಿಯೂ ಕೂಡ ಜನರನ್ನು ಕೂತಲ್ಲೇ ದುಡ್ಡು ಮಾಡುವಂಥ ಪ್ಲ್ಯಾನ್ ಇದೆಲ್ಲ.
ಸುಲಭವಾಗಿ ಹೇಗೆ ದುಡ್ಡು ಸುಲಭವಾಗಿ ಮಾಡ್ಬೋದು? ಇನ್ನೊಬ್ಬರ ತಲೆ ಹೊಡೆದು ದುಡ್ಡು ಮಾಡುವಂಥದ್ದು. ವಂಚಿಸಿ. ಅದಕ್ಕೂ ಮುಂಚೆ ನಾವು ಗಮನಿಸಬೇಕಾಗಿದೆ ಏನು ಗೊತ್ತಾ, ಪೊಲೀಸ್ ಅಧಿಕಾರಿಗಳ ವೇಷವನ್ನು ಹಾಕಿಕೊಂಡು ಒಂಥರ ನಾವು ನಾಟಕದಲ್ಲಿ ಮಾಡ್ತೀವಲ್ಲ, ಆ ಕಡೆ ಈ ಕಡೆ ವಿಡಿಯೋ ಕಾಲ್ಗೆ ಇವ್ರನ್ನ ಕರೆಸಿ ಹಿಂದ್ಗಡೆಯಿಂದ ಆ ಕಡೆಯಿಂದ ಈ ಕಡೆಯಿಂದ 2 ಪೊಲೀಸರು ಹೋಗೋದು, ಮಧ್ಯದಲ್ಲಿ 2 ಆಫೀಸರ್ ಕೂತ್ಕೊಳ್ಳೋದು, ಇದನ್ನೆಲ್ಲ ಒಂದು ಡ್ರಾಮಾವನ್ನು ಕ್ರಿಯೇಟ್ ಮಾಡಿ ಇವರನ್ನು ಹೆದರಿಸಲಿಕ್ಕೆ ನೋಡಿರುವಂಥದ್ದು. ಈಗ ಕಾಲ್ ಮಾಡಿದರೆ ನೋಡಿ ಅವನು ಏನೇನು ಮಾತಾಡಿದ ಅಂತೇಳಿ, ಅದು ಸಾಲದು ಅಂತೇಳಿ ಇವರನ್ನು ಏನು ಹೇಳ್ತಾನೆ, ಅವನು ಈ ಲೋಗೋವನ್ನು ಹಾಕ್ಕೊಂಡಿದ್ದ. ಈಗ ಲೋಗೋ ಕೂಡ ಇಲ್ಲ. ಮುಂಬೈ ಪೊಲೀಸ್ ಕ್ರೈಮ್ ಬ್ರಾಂಚ್ ಲೋಗೋವನ್ನು ಕೂಡ ಯಾವಾಗ ನಾವು ದಕ್ಷಿಣ ಕನ್ನಡದಿಂದ ಪೊಲೀಸ್ ಇಲಾಖೆಯಿಂದ ಅಂತ ಕೇಳಿದ್ವಿ, ಅವನಿಗೆ ಲೋಗೋವನ್ನು ಕೂಡ ಅವನು ತೆಗೆದು ಹಾಕಿದ. ಅಲ್ಲಿ ಗೊತ್ತಾಯಿತು ಅವನು ಕಳ್ಳ ಅಂತ ಹೇಳೋದು. ಬಹುತೇಕ ನಿಮಗೆ ಎಲ್ಲರಿಗೂ ವಿಡಿಯೋ ಮೂಲಕ ಸಾರ್ವಜನಿಕರು ಒಂದು ಇದರಲ್ಲಿ ಗಮನಿಸಬೇಕು, ಇಂಥ ವ್ಯಕ್ತಿಗಳು ಈ ರೀತಿ ಕಾಲ್ ಮಾಡಿ ನಮ್ಮನ್ನು ಯಾಮರಿಸ್ತಾರೆ. ನಾಳೆ ನಮ್ಮ ಅಡ್ರೆಸ್ಸನ್ನು ತಡ್ಕೊಂಡು ನಾಳೆ ಯಾವುದೋ ಒಂದು ವೆಹಿಕಲನ್ನು ಮಾಡಿಕೊಂಡು ಅದೇ ಯೂನಿಫಾರ್ಮಲ್ಲಿ ಪೊಲೀಸ್ ಆಫೀಸರ್ ಅಂತ ಹೇಳಿ ಇನ್ವೆಸ್ಟಿಗೇಷನ್ ನಮ್ಮ ಮನೆಗೆ ಬಂದು ದರೋಡೆ ಮಾಡಿ ಇದ್ದ ಚಿನ್ನ ಬಣ್ಣ ಇದೆಲ್ಲ ತೆಗೆದುಕೊಂಡು ಹೋಗುವಂಥ ಸಂಭವ ಕೂಡ ಇದೆ. ಹಾಗಾಗಿ ನೋಡಿ, ಇವರು ಹೇಳಿದ ಒಳ್ಳೆ ವೆಲ್ ಪಾಯಿಂಟ್. ಏನಂತ ಹೇಳಿದ್ರೆ, ನಾಳೆ ಏನಾದರೂ ಅದೇ ಅಧಿಕಾರಿಗಳ ವೇಷದಲ್ಲಿ ಸೀದಾ ಮನೆಗೆ ಬಂದುಬಿಟ್ಟು ರಾತ್ರಿ ನುಗ್ಗಿ ಎಲ್ಲ ಚೆಕ್ ಮಾಡಬೇಕು, ನಿಮ್ಮದು ಹವಾಲ ದಂಧೆ ಉಂಟು ಅಂತ ಹೇಳಿ ಎಲ್ಲ ಚೆಕ್ ಮಾಡೋಕ್ಕೆ ಬಂದು ಮನೆಯಲ್ಲಿದ್ದಂಥ ಚಿನ್ನಾಭರಣಗಳನ್ನು ಹಣವನ್ನು ದೋಚಬಹುದು ಅನ್ನುವಂತಹ ಒಂದು ಕರೆಕ್ಟ್ ಆದಂತಹ ಒಂದು ಅಂದಾಜನ್ನು ಮಾಡಿದ್ದಾರೆ. ನಿಜಕ್ಕೂ ಕೂಡ ಈ ಥರ ಅದಕ್ಕೆ ಕಡಿವಾಣ ಹಾಕಬೇಕಂದ್ರೆ ಪೊಲೀಸ್ ಇಲಾಖೆಯವರು ಕೂಡ ಇದರಲ್ಲಿ ಜನಗಳ ಜೊತೆ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ, ಪಬ್ಲಿಕ್ ಆಗಿ ಮಾಡಬೇಕಾಗುತ್ತೆ. ಅಂದರೆ ಈ ಥರದ ಕಾಲ್ ಬರ್ತದೆ, ಆವಾಗ ಏನು ಮಾಡಬೇಕು, ತಕ್ಷಣ ನಮ್ಮ ವೇಷದಲ್ಲಿ ಬಂದರೆ ಅಥವಾ ಏನಾದರೂ ಮಾಡಬೇಕು, ಫೋನ್ ಕರೆ ಬಂದರೆ ಏನು ಮಾಡಬೇಕು ನಾವು ಅನ್ನೋದನ್ನು ಪೊಲೀಸ್ ಇಲಾಖೆಯವರೇ ಹೇಳಬೇಕು. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಹೇಳೋದು, ದಯವಿಟ್ಟು ಈ ವಿಡಿಯೋವನ್ನು ಗಂಭೀರವಾಗಿ ಪರಿಗಣಿಸಿ. ಇಂಥ ಎಷ್ಟೋ ಜನ ಅಮಾಯಕರಿಗೆ ಇದೇ ಥರವಾದಂಥ ಬೆದರಿಕೆಯನ್ನು ಹಾಕುವಂಥದ್ದು, ಒಂದು ರೀತಿಯಾದಂಥ ಭಯವನ್ನು ಹುಟ್ಟಿಸುವಂಥ ವಾತಾವರಣ ಇತ್ತೀಚಿನ ದಿವಸಗಳಲ್ಲಿ ನಡೀತಾ ಇದೆ. ದಯವಿಟ್ಟು ಸೂಕ್ತ ಕಾನೂನು ಇದನ್ನು ತೆಗೆದುಕೊಳ್ಳಿ. ನಂಬರನ್ನು ಬೇಕಾದರೆ ನಾವು ನಮ್ಮ ಇದರಲ್ಲಿ ಹಾಕಿರ್ತೇವೆ, ಯಾರು ಯಾವ ನಂಬರ್ಗಳಿಂದ ಬಂದಿದೆ ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ನಾವು ಇದರಲ್ಲಿ ಲೈವ್ ವಿಡಿಯೋದಲ್ಲೇ ನಾನು ಹಾಕಿರ್ತೇನೆ. ಜೊತೆಗೆ ಆ ನಂಬರ್ ಯಾರ್ದು ಅಂತ ಟ್ರೇಸ್ ಮಾಡಿ, ಜೊತೆಗೆ ಮುಂಬೈ ಪೊಲೀಸರ ಲೋಗೋವನ್ನು, ಕ್ರೈಮ್ ಬ್ರಾಂಚ್ ಪೊಲೀಸರ ಲೋಗೋವನ್ನು ಬಳಸ್ಕೊಂಡಿದ್ದಾರೆ. ಇದು ಪೊಲೀಸ್ ಇಲಾಖೆಗೆ ಒಂದು ತಪ್ಪು ಮಾಹಿತಿ ಹೋಗುವಂಥದ್ದು. ನಾಳೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಒಂದು ಲೋಗೋವನ್ನು ಬಳಸ್ಕೊಳ್ಳಬಹುದು. ಕೇವಲ ನಮ್ಮನ್ನು ಯಾಮರಿಸಿದಲ್ಲ, ಪೊಲೀಸ್ ಆಫೀಸರನ್ನೇ ಡಿಪಾರ್ಟ್ಮೆಂಟ್ಗೆ. ನಿಜಕ್ಕೂ ಇದು ಡಿಪಾರ್ಟ್ಮೆಂಟ್ ಅವರಿಗೇನೆ ಒಂದು ರೀತಿಯಾದಂತಹ ಒಂದು ಸವಾಲಿನ ವಿಚಾರ. ಹಾಗಾಗಿ ಪೊಲೀಸ್ ಇಲಾಖೆಯವರು ಇದನ್ನು ಒಂದು ಗಂಭೀರವಾಗಿ ತೆಗೆದುಕೊಳ್ಬೇಕು. ಆದಷ್ಟು ಎಲ್ಲ ಪೊಲೀಸ್ ಇಲಾಖೆಯವರು ಇದನ್ನು ಯಾರೆಲ್ಲ ಪೊಲೀಸ್ ಇಲಾಖೆಯವರು ನೋಡ್ತಾ ಇದ್ರಿ ಎಲ್ಲ ದಯವಿಟ್ಟು ನಿಮ್ಮ ಇಲಾಖೆಗೆ ಇದನ್ನು ತಲುಪಿಸ್ಬಿಡಿ ಅಂತ ನಾವು ಹೇಳ್ತೇವೆ. ಜೊತೆಗೆ ಹಾಗೆ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಅವೇರ್ನೆಸ್ಸನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಯಾರಿಗೆ ಯಾವುದೇ ಕ್ಷಣದಲ್ಲಿ ಇಂತಹ ಕಾಲ್ಗಳು ಬರಬಹುದು, ಮನಮೋಹನ್ ಅವರಿಗೆ ಬಂದಂಥ ಕಾಲ್ಗಳು ಬರಬಹುದು. ಬಂದರೆ ತಕ್ಷಣ ನೀವು ಅದಕ್ಕೆ ಅವರ ಕಾಲ್ಗಳಿಗೆ ಎಲ್ಲವನ್ನು ಕೇಳಿಸಿಕೊಳ್ಳಿ, ಆದರೆ ಯಾವುದೇ ಡಾಕ್ಯುಮೆಂಟನ್ನು ನೀಡಬೇಡಿ. ಜೊತೆಗೆ ಮೊದಲು ಇನ್ನೊಂದು ಸಲ ನೀವು ಬನ್ನಿ ಅಂತ ಹೇಳಿದರೆ, ಇಲ್ಲ ನೀವೇ ಬನ್ನಿ, ಸುಳ್ಯ ಪೊಲೀಸ್ ಠಾಣೆಗೆ ನಾವು ಬರ್ತೇವೆ, ಅಥವಾ ನಿಮ್ಮ ಊರಿನ ಪೊಲೀಸ್ ಠಾಣೆಗೆ ಬನ್ನಿ, ನಾವು ಅಲ್ಲಿಗೆ ಬಂದು ಮಾತಾಡ್ತೀವಿ ಅನ್ನುವಂಥ ವಿಚಾರವನ್ನು ಹೇಳುವ ಮೂಲಕ ದಾರಿ ತಪ್ಪುವ ಒಂದು ಕೆಲಸದಿಂದ ನೀವು ಬಚಾವಾಗಿ. ಇಲ್ಲ ಅಂತ ಹೇಳಿದರೆ ದೊಡ್ಡ ನಿಮ್ಮ ಹಣ ಹೋಗುತ್ತೆ, ಇಲ್ಲ ಅಂತ ಹೇಳಿದರೆ ನಿಮ್ಮ ಮಾನ ಹೋಗುತ್ತೆ, ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ದೊಡ್ಡದಂತ ಹೊಡೆತ ಬೀಳುತ್ತೆ. ಹಾಗಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.